ಶಾಸಕರಿಂದ ಜಾತಿ ನಿಂದನೆ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ಠಾಣೆಯಲ್ಲಿ ಮಾಜಿ ಸಚಿವರಿಗೆ ಕಾಕಿ ಡ್ರಿಲ್ ಅಂತೂ ನಿರಂತರವಾಗಿ ನಡೀತಾ ಇದೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ಅವರಿಂದ ಮುನಿರತ್ನ ಅವರಿಗೆ ವಿಚಾರಣೆ ನಡೀತಾ ಇದೆ. ಅಶೋಕನಗರ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಆಡಿಯೋ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ತನಿಖಾಧಿಕಾರಿಗಳು. ಸಹಜವಾಗಿ ಕೇಳ್ತಾರೆ, ಆಡಿಯೋದಲ್ಲಿ ಇರೋರು ನೀವು ಮಾತನಾಡಿರೋರು ಯಾರು, ಯಾಕೆ ಮಾತನಾಡ್ತಾ ಇದ್ರಿ, ಯಾಕೆ ಮಾತನಾಡಿದ್ರಿ, ಯಾವಾಗಿಂದ ಈ ರೀತಿಯಾಗಿ ನೀವು ಬೆದರಿಕೆಯನ್ನು ಹಾಕ್ತಾ ಇದ್ರಿ, ಯಾವಾಗಿಂದ ಹಣವನ್ನು ಪಡಿತಾ ಇದ್ರಿ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಇರುತ್ತೆ. ಶಾಸಕರಿಂದ ಜಾತಿ ನಿಂದನೆ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ಠಾಣೆಯಲ್ಲಿ ಮಾಜಿ ಸಚಿವರಿಗೆ ಈಗ ಶಾಸಕರು ಅವರು ಪೊಲೀಸ್ ಕಡೆಯಿಂದ ಡ್ರಿಲ್ ನಡೀತಾ ಇದೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ಅವರಿಂದ ಮುನಿರತ್ನ ವಿಚಾರಣೆ ನಡೀತಾ ಇರುವಂಥದ್ದು. ಅಶೋಕನಗರ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಶ್ನೆಗಳ ಸುರಿಮಳೆ ಇದೆ. ಪ್ರಕರಣ ಸಂಬಂಧ ಮುನಿರತ್ನ ಅವರಿಗೆ ವಿಚಾರಣೆ. ಅಂದರೆ ಆಡಿಯೋದಲ್ಲಿ ಇರುವಂಥ ವಾಯ್ಸ್ ನಿಮ್ಮದೇನಾ, ನಿಮ್ಮ ಮತ್ತು ಚೆಲುವರಾಜು ಮಧ್ಯೆ ಮಾತುಕತೆ ಆಗಿತ್ತು ನಿಜಾನಾ, ಆಗಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ, ಅವರಿಗೆ ಹಣ ಡಿಮ್ಯಾಂಡ್ ಮಾಡಿದ್ದು ನಿಜಾನಾ, ಯಾಕೆ ಮಾಡಿದ್ರಿ, ಬೆದರಿಕೆ ಹಾಕಿದ್ದು ಮತ್ತು ಜಾತಿ ನಿಂದನೆ ಮಾಡಿದ್ದು ನಿಜಾನಾ, ಹೀಗೆ ಹಲವು ಪ್ರಶ್ನೆಗಳನ್ನು ಸಹಜವಾಗಿ ಅಧಿಕಾರಿಗಳು ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ಇವರಿಂದ ಉತ್ತರ ಬರುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕು. ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಮೌನಕ್ಕೆ ಶರಣಾಗಿದ್ದಾರೆ. ನಾನು ಆ ರೀತಿಯ ಮಾತನಾಡುವಂಥ ವ್ಯಕ್ತಿಯಲ್ಲ, ನಾನು ಆ ರೀತಿಯ ಮಾತನಾಡಿಲ್ಲ, ಯಾವುದೇ ರೀತಿಯಾಗಿ ಡಿಮ್ಯಾಂಡ್ ಮಾಡಿಲ್ಲ. ಜೊತೆಗೆ ಇದೆಲ್ಲವೂ ಕೂಡ ಏನು ಅರೆಸ್ಟ್ ಏನು ಆಗಿದೆಯಲ್ಲ ರಾಜಕೀಯ ಪ್ರೇರಿತ ಇದು ಅಂತ ಏನೋ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರಂತೆ. ಸೊ ಹಂಗಾಗಿ ಎಲ್ಲ ಆಯಾಮದ ಮುಖಾಂತರ ಪ್ರಶ್ನೆಯನ್ನು ಕೇಳಲಾಗತ್ತೆ. ಪ್ರಮುಖವಾಗಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ರು ಅಂತೆ ಇವರು. ತಿಂಗಳಿಗೆ 1 ಲಕ್ಷ ಅಂತಂದರೆ ಯಾಕೆ 30 ಲಕ್ಷಕ್ಕೆ ಡಿಮ್ಯಾಂಡ್ ಅಂತಂದರೆ 3 ವರ್ಷ ಆಯ್ತಂತೆ. 3 ವರ್ಷಕ್ಕೆ 36-37 ಲಕ್ಷ ಆಗುತ್ತೆ. 6 ಲಕ್ಷ ಇರಲಿಪ್ಪ 30 ಲಕ್ಷ ಕೊಡುವಂಥ ಮುನಿರತ್ನ ಅವರು ಈ ರೀತಿಯಾಗಿ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂಥ ಇರುವಂಥ ಆರೋಪ. ಸೊ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಸೊ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸಲಾಗಿತ್ತು. ಆ ಟೈಮಲ್ಲಿ ಮುನಿರತ್ನ ಅವರು ಹೇಳಿರುವಂಥದ್ದು ಇದೆಲ್ಲವೂ ಕೂಡ ಸುಳ್ಳು ಅಂಥೇಳಿ. ಒಂದು ವಿಚಾರದಲ್ಲಿ ಇದನ್ನು ಒಪ್ಕೊಳ್ಳೋಣ. ಯಾಕಂದರೆ AI ತಂತ್ರಜ್ಞಾನ ಬಂದಾದ ನಂತರ ವಾಯ್ಸನ್ನು ಡಬ್ಬಿಂಗ್ ಮಾಡಬಹುದು, ಒಂದು ವೇಳೆ ನಿಜ ಆಗಿದ್ದರೆ. ಸೊ ಹಾಗಾಗಿ ತನಿಖೆ ಆಗಬೇಕಾಗತ್ತೆ. ಸೊ ಈಗ ತನಿಖೆ ಅಂತೂ ಮಾಡೋದಕ್ಕೆ ಅಥವಾ ಆ ವಾಯ್ಸ್ ಏನು ಹೋಗಿದೆಯಲ್ಲ, ಆಡಿಯೋ ಏನಿದೆಯಲ್ಲ, ಧ್ವನಿ ಇದೆಯಲ್ಲ, ಆ ಧ್ವನಿ ಯಾರದು ಅನ್ನೋದ್ರ ಬಗ್ಗೆ ತನಿಖೆ ಆಗೋದಕ್ಕೆ, ಮಾಹಿತಿ ಬರೋದಕ್ಕೆ ಈಗಾಗಲೇ FSL ವರದಿಗೆ ಕಳುಹಿಸಲಾಗಿದೆ. ವರದಿ ಬರಬೇಕು, FSLಗೆ ಹೋಗಿದೆ. ಸೊ ಅದು ಆಗುತ್ತೆ. ಬಟ್ ಈಗ ಅಧಿಕಾರಿಗಳು ಅಂದರೆ ತನಿಖಾಧಿಕಾರಿಗಳು ಎಸಿಪಿ ಪ್ರಕಾಶ್ ಅವರಿಂದ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಪ್ರಶ್ನೆಗಳ ಸುರಿಮಳೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.